ಶ್ರೀ ಗುರುಭ್ಯೋ ನಮಃ. ಆಸ್ಟ್ರೋ ಸುಮುಖ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಹಾಗೆ ಈ ವಿಡಿಯೋದಲ್ಲಿ ಯಾರಿಗೆ ಈ ಕಾಲದಲ್ಲಿ ವಿವಾಹ ಯೋಗವಿದೆ, ರಾಶಿ ಆಧಾರಿತ ವಿಶ್ಲೇಷಣೆಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯದ ಪ್ರತಿ ಸೂಕ್ಷ್ಮ ಸಂಗತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವ ಮನಸ್ಸುಳ್ಳ ನಮ್ಮ ಪವಿತ್ರ ಯೂಟ್ಯೂಬ್ ಕುಟುಂಬ. ಇಂದು ನಾವು ಚರ್ಚಿಸೋಣ 2025 ಏಪ್ರಿಲ್ ಮೇ ತಿಂಗಳಲ್ಲಿ ಯಾರಿಗೆ ವಿವಾಹ ಯೋಗ ಬಲವಾಗಿದೆ, ಯಾವ ರಾಶಿಗಳಿಗೆ ಉತ್ತಮ ಸಮಾಗಮದ ಸಾಧ್ಯತೆಗಳಿವೆ ಮತ್ತು ಯಾವುದಾದರೂ ತಡವಾಗುವ ಯೋಚನೆಗಳಿದ್ದರೆ ಅದಕ್ಕೆ ಪರಿಹಾರಗಳೇನೆಂಬುದನ್ನು ಸಂಪೂರ್ಣ ಮಾಹಿತಿಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಾಲಘಟ್ಟದಲ್ಲಿ ಶುಕ್ರ ಮತ್ತು ಗುರುಗಳು ಲಾಭಸ್ಥಾನದಲ್ಲಿ ಸಂಚರಿಸುತ್ತಿದ್ದು ಮದುವೆಯ ಯೋಗಗಳು ಸ್ಪಷ್ಟವಾಗುತ್ತಿವೆ. ಮದುವೆ ವಿಚಾರವಾಗಿ ಕುಟುಂಬದಲ್ಲಿ ಚರ್ಚೆಗಳು ಪ್ರಾರಂಭವಾಗಬಹುದು. ನೀವು ಸಜ್ಜನರನ್ನ ಎದುರಿಸಬಹುದಾಗಿದೆ. ಹಾಗೆ ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಕೆಲವೊಂದು ಅಡೆತಡೆಗಳಿರುವ ಸಾಧ್ಯತೆ. ಶನಿ ಧನಸ್ಥಾನದಲ್ಲಿರುವುದರಿಂದ ಶಾಂತಿ ಮತ್ತು ಸಹನೆಯಿಂದ ಮುಂದುವರಿಯಬೇಕು. ವಿವಾಹಕ್ಕೆ ಇನ್ನೂ ಕೆಲ ತಿಂಗಳುಗಳು ಕಾಯಬೇಕಾಗಬಹುದು. ಹಾಗೆ ಮಿಥುನ ರಾಶಿಯವರು ಇದೇ ಸರಿಯಾದ ಸಮಯ. ಶುಕ್ರನ ಪ್ರಭಾವದಿಂದ ಉತ್ತಮ ಸಂಬಂಧಗಳು ಕಲಿಯುತ್ತವೆ. ಮದುವೆಗೂ ಮುನ್ನ ಮನೆಯವರು ಒಪ್ಪಿಗೆಯಾದ ನಂತರ ಮಾತ್ರ ಮುಂದುವರಿಯುವುದು ಉತ್ತಮವಾಗಿರುವಂಥದ್ದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ಚಂದ್ರನ ಸ್ಥಿತಿ ಅನುಕೂಲಕರವಾಗಿರುವುದರಿಂದ ಪ್ರೇಮ ವಿವಾಹಕ್ಕೆ ಸಹ ಸೂಚನೆ ಕೂಡ ಇದೆ. ದೂರದ ಸಂಬಂಧ ಅಥವಾ ಅನಿವಾರ್ಯ ತೊಂದರೆಗಳು ಇದ್ದರೂ ಕೊನೆಗೂ ಶುಭವಾಗಲಿದೆ. ಹಾಗೆ ಸಿಂಹ ರಾಶಿಯವರಿಗೆ ಅರ್ಧ ಸಮಯ ಮಿಶ್ರ ಫಲ ನೀಡುತ್ತದೆ. ವಿವಾಹ ಯೋಗವಿದ್ದರೂ ಮುನ್ನೆಚ್ಚರಿಕೆಯಿಂದ ವರ ವಧು ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯವಾಗಿರುವಂಥದ್ದು. ಹಾಗೆ ಕನ್ಯಾ ರಾಶಿಯವರಿಗೆ ಶುಕ್ರನ ದೃಷ್ಟಿಯಿಂದ ವಿವಾಹ ವಿಚಾರವಾಗಿ ಗಂಭೀರ ಚರ್ಚೆಗಳು ಸಾಧ್ಯವಿದೆ. ಈ ಸಮಯದಲ್ಲಿ ಗೃಹ ಸ್ಥಾನಶ್ರಮಕ್ಕೆ ಕಾಲಿಡಲು ಶ್ರೇಷ್ಠ ಕಾಲವಾಗಿರುವಂಥದ್ದು. ಹಾಗೆ ತುಲಾರಾಶಿಯವರದು ಶುಭ ಸಮಯ ಆರಂಭವಾಗಿದೆ. ದೈವದೊಂದಿಗೆ ಶ್ರಮವು ಜೊತೆಯಾಗಿದರೆ ಈ ಸಮಯ ನಿಮಗೆ ನಿಶ್ಚಿತವಾಗಿ ಲಾಭಕರ. ನಿಶ್ಚಿತಾರ್ಥದ ಸಾಧ್ಯತೆ ಬಹಳ ಜಾಸ್ತಿ ಕೂಡ ಇದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಗುರುನಿಂದ ಸದ್ಗುಣಯುತ ಸಂಗಾತಿ ಸಿಗುವ ಸಾಧ್ಯತೆ. ಆದರೆ ಕುಟುಂಬದ ಒಪ್ಪಿಗೆಗಾಗಿ ಇನ್ನಷ್ಟು ಸಮಯ ತೆಗೆದುಕೊಳ್ಳಬಹುದಾಗಿದೆ. ಹಾಗೆ ಧನಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಅನುಮಾನಗಳು, ಗೊಂದಲಗಳು ಬಹಳಿರಬಹುದು. ಶಕ್ತಿ ಹಾಗೂ ಮನೋಬಲದಿಂದ ಎಲ್ಲ ಅಡೆತಡೆಗಳನ್ನು ನೀವು ಗೆಲ್ಲಬಹುದಾಗಿದೆ. ಹಾಗೆ ಮಕರ ರಾಶಿ ವಿವಾಹ ವಿಚಾರವಾಗಿ ಇದು ತುಂಬಾ ಶ್ರೇಷ್ಠ ಸಮಯ. ಹೊಸ ಸಂಬಂಧಗಳ ಆರಂಭಕ್ಕೆ ಇದು ಆದರ್ಶ ಕಾಲವಾಗಿರುವಂಥದ್ದು. ತಂತ್ರಶಾಸ್ತ್ರದ ಪ್ರಕಾರ ಈ ಕಾಲ ಶಕುನಗಳು ಮತ್ತು ಉತ್ತಮವಾಗಿರುವಂಥದ್ದು. ಹಾಗೆ ಕುಂಭರಾಶಿಯವರಿಗೆ ಕಲ್ಯಾಣದ ಯೋಗವಿದ್ದರೂ ತ್ವರಿತ ನಿರ್ಧಾರಗಳಿಂದ ತಪ್ಪು ಆಗುವ ಸಾಧ್ಯತೆಗಳಿದೆ. ನಿಧಾನವಾಗಿ ಮುನ್ನಡೆದು ಗುರುಜನರ ಸಲಹೆ ಪಡೆದು ನೀವು ಮುನ್ನಡೆಯುವುದು ಉತ್ತಮವಾಗಿರುವಂಥದ್ದು. ಹಾಗೆ ಮೀನರಾಶಿಯವರಿಗೆ ಸಂತೋಷ ಸುದ್ದಿಗಾಗಿ ಸಿದ್ಧರಾಗಿರಿ. 2025 ಮೇ ತಿಂಗಳಲ್ಲಿ ನಿಮ್ಮ ಪಾಲಿಗೆ ವಿಶಿಷ್ಟ ಅವಕಾಶಗಳು ಬರುವ ಸಾಧ್ಯತೆ ಇದೆ. ಈ ಕಾಲದ ಕಲ್ಯಾಣ ಯೋಗ ನಿಮಗೆ ಬಹಳ ಶಕ್ತಿಶಾಲಿಯಾಗಲಿದೆ. ಈವೀಗ ನೀವು ನೋಡಿದ್ದಂತೆ ಕೆಲವರಿಗೆ ಈ ಕಾಲದಲ್ಲಿ ಶುಭ ಯೋಗವಿದ್ದರೆ ಕೆಲವರಿಗೆ ಸಂಯಮದ ಕಾಲವೂ ಕೂಡ ಇದೆ. ಆದರೆ ಯಾವ ಸಮಯವೂ ಶಾಶ್ವತವಲ್ಲ. ಸರಿಯಾದ ಮಾರ್ಗದರ್ಶನ, ದೈವ ಸ್ಮರಣೆ ಮತ್ತು ಪವಿತ್ರ ಮನಸ್ಸು ಇಟ್ಟರೆ ಯಾವುದೇ ಅಡೆತಡೆಗಳನ್ನು ನೀವು ಸರಿಹೊಂದಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿಗೆ ಇನ್ನಷ್ಟು ವಿಶೇಷ ಮಾಹಿತಿ ಬೇಕಾದರೆ ಕಮೆಂಟ್ಗಳಲ್ಲಿ ತಕ್ಷಣ ತಿಳಿಸಿ. ಪುನಃ ಒಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಆಸ್ಟ್ರೋ ಸುಮುಖ ಚಾನಲ್ ಜೊತೆ ಎಂದೆಂದಿಗೂ ನೀವು ಬೆಂಬಲವಾಗಿರಿ. ಗುರುಬಲ ನಿಮ್ಮೊಂದಿಗೆ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋಗೆ ಮುಕ್ತಾಯವನ್ನು ನೀಡೋಣ. ಎಲ್ಲರಿಗೂ ಶುಭವಾಗಲಿ.